ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ರಾಜ್ಯದ ಉದ್ದಗಲದಿಂದ ಹಳ್ಳಿಗಳಿಂದ ನ್ಯೂಸ್ 18ನ ಈ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಹೀಗೆ ರಾಜ್ಯಾದ್ಯಂತ ಓಡಾಡ್ತಿರ್ಬೇಕಾದ್ರೆ ಜನರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಂದ ಕೇಳಿ ಬಂದಂತಹ ಪ್ರಶ್ನೆ ಯಾವಾಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಅನ್ನೋದು. ಸ್ಥಳೀಯ ಆಡಳಿತ ನಮ್ಮ ಆಡಳಿತ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಇಡೋದಕ್ಕಿರುವಂಥ ಒಂದು ಸೂತ್ರ. ಎಷ್ಟೋ ಸಮಸ್ಯೆಗಳಿಗೆ ಈ ಆಡಳಿತ ವ್ಯವಸ್ಥೆಯ ಮೂಲಕನೇ ಪರಿಹಾರವನ್ನು ಕೂಡ ಒದಗಿಸಲಾಗುತ್ತೆ. ಆದರೆ ಜನಪ್ರತಿನಿಧಿಗಳಿಲ್ಲದೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕೇವಲ ಅಧಿಕಾರಿಗಳ ಆಡಳಿತಕ್ಕೆ ಸೀಮಿತ ಆಗಿರುವಂಥದ್ದು. ಹಾಗಿದ್ರೆ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ನಡೀತಾ ಇರುವಂಥ ಈ ಆಡಳಿತ ವ್ಯವಸ್ಥೆದ ಬಗ್ಗೆ ಸ್ಥಳೀಯ ಜಿಲ್ಲೆಯ ಜನರು ಏನು ಹೇಳ್ತಾರೆ, ಚುನಾಯಿತ ಪ್ರತಿನಿಧಿಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರ ನಿಲುವೇನು ಅನ್ನೋದನ್ನ ನಮ್ಮೂರಲ್ಲಿ ನ್ಯೂಸ್ 18ನ ಈ ಪಂಚಾಯಿತಿ ಫೈಟ್ನಲ್ಲಿ ನಾವು ಕೇಳ್ತಾ ಹೋಗೋಣ. ಇವತ್ತಿನ ಪಂಚಾಯಿತಿ ಫೈಟ್ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಈಗ ನಮ್ಮ ಜೊತೆಗೆ ರಾಜಕೀಯ ಪಕ್ಷ ಅಂದ್ರೆ ಬಿಜೆಪಿ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ JDS ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಜೊತೆಗೆ ಗ್ರಾಮೀಣ ಭಾಗದ ನಾಯಕರಿದ್ದಾರೆ, ಸಾರ್ವಜನಿಕರು ಎಲ್ಲರೂ ಕೂಡ ಇದ್ದಾರೆ. ಕಳೆದ 3-4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಯದೆ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಕೇಳೋಣ. ಆದ್ರೆ ಅದಕ್ಕೂ ಮೊದಲು ನಮ್ಮ ಜೊತೆಗೆ ಈಗ ಮಾಜಿ MLC ಆಗಿರುವಂತಹ ಅಮರನಾಥ್ ಪಾಟೀಲ್ ಅವರನ್ನು ಮಾತಾಡ್ಸೋಣ. ಸರ್, ನೀವು ಬಹಳ ಹಿರಿಯ ರಾಜಕಾರಣಿ, 3-4 ವರ್ಷದಿಂದ TP-ZP ಚುನಾವಣೆ ನಡೆದಿಲ್ಲ, ಬಹಳಷ್ಟು ಸಮಸ್ಯೆಗಳು ನೀವು ಕೂಡ ನೋಡಿರ್ತೀರಿ. ಏನೇನು ಸಮಸ್ಯೆಗಳು ಸರ್, ಮತ್ತೆ ಇದಕ್ಕೊಂದು ಪರಿಹಾರ ಏನು ಅಂತ? ಸರ್ಕಾರಗಳು ಹೀಗೆ ನಡ್ಕೊಂಡ್ರೆ ಜನಸಾಮಾನ್ಯರ ಕಥೆ ಏನಾಗಬೇಕು ಅಂತ? ಖಂಡಿತವಾಗಿಯೂ ಇವತ್ತು ಈ ಮೂಲ ಉದ್ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ವಿಷಯವನ್ನ ತಾವು ಎತ್ತಿದ್ದಕ್ಕಾಗಿ ನ್ಯೂಸ್ 18ಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂದ್ರೆ ಸ್ಥಳೀಯ ಸರ್ಕಾರಗಳಂತ ನಾವು ಸಂವಿಧಾನ ಮುಖಾಂತರ ನಾವು ಕೇಳ್ತೀವಿ. ಇದಕ್ಕೆ ತಂದೆ ಆದಂಥ ಮಹತ್ವ ಇರೋಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಗಳು ಯಾವಕ್ಕೋ ಆಗ್ಬೇಕಾಗಿತ್ತು. ಆದರೂ ಕೂಡ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಅದು ಡಿಲಿಮಿಟೇಷನ್ ಅಂತಾರೆ, ರಿಸರ್ವೇಷನ್ ಅಂತಾರೆ, ಏನೇನೋ ಅಂತ ಮುಂದೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತು. ಅದಾಗೂ ಕೂಡ ಕೋರ್ಟಿಗೆ ಈ ಒಂದು ವಿಷಯ ಕೋರ್ಟಿಗೆ ಹೋಗಿದ್ರಿಂದ ಕೋರ್ಟಿನಿಂದಲೂ ಕೂಡ ಚಾಟಿ ಬೀಸಂತ ಕೆಲಸ ಇವತ್ತು ಸರ್ಕಾರದ ಮೇಲೆ ಆಗಿದೆ. ಹೀಗಾಗಿ ಅದರ ಅಡಿಯಲ್ಲಿ ಇವತ್ತು ಸಾಕಷ್ಟು ತಳಮಟ್ಟದಲ್ಲಿ ಅಂದ್ರೆ ಏನು ಸ್ಥಳೀಯ ಸರ್ಕಾರಗಳಂತೀವಿ ಅದು ಇಲ್ಲದೆ ಇರೋದ್ರಿಂದ ಸಾಕಷ್ಟು ವಿಶೇಷವಾಗಿ ನಮ್ಮ ದೇಶ, ನಮ್ಮ ರಾಷ್ಟ್ರ ಅಂತಂದ್ರೆ ಇವತ್ತು ರೈತರು, ಗ್ರಾಮೀಣ ಪ್ರದೇಶ ನಮ್ಮ ಬೆನ್ನೆಲುಬು ಅಂತೀವಿ. ಇವತ್ತು ಅದನ್ನ ಸುಸೂತ್ರವಾಗಿ ನಡಿಬೇಕಾದ್ರೆ ಸ್ಥಳೀಯ ಸಂಸ್ಥೆ ಇರಬೇಕು. ಅದು ಇವತ್ತು ಇಲ್ಲದೆ ಇರೋ ಸಲುವಾಗಿ ಸಾಕಷ್ಟು ಕಷ್ಟದಲ್ಲಿ ಇವತ್ತು ಜನರಿರೋದು ನಾವು ಕಾಣ್ತೀವಿ. ಅದ್ರ ಜೊತೆ ಸಾಕಷ್ಟು ಅವ್ಯವಸ್ಥೆಯ ಆಗರ ಕೂಡ ಇರೋಂಥದ್ದು ಕೂಡ ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೀವಿ. ಹೀಗಾಗಿ ಇದು ತ್ವರಿತ ಈಗಾಗಲೇ ಕೋರ್ಟಿನವರು ಕೂಡ ಹೈಕೋರ್ಟ್ನಲ್ಲಿ ಕೂಡ ಈ ವಿಷಯ ಇದ್ದು ಹೈಕೋರ್ಟ್ ನಿಂದನೂ ಕೂಡ ಸರ್ಕಾರಕ್ಕೆ ಸಾಕಷ್ಟು ಒತ್ತಡ ಇವತ್ತು ಬರ್ತಾ ಇದೆ ಇದು ನಡೆಸ್ಬೇಕೆ ಅಂತಂದು. ಹೀಗಾಗಿ ಆದಷ್ಟು ಬೇಗ ಇದು ನಡಿಬೇಕು. ಜನರಿಗೆ ಒಂದು ಒಳ್ಳೆ ಆಡಳಿತ, ಒಳ್ಳೆ ಸರ್ಕಾರ, ಒಳ್ಳೆ ಯೋಜನೆಗಳು ಅವ್ರಿಗೆ ಸಿಗ್ಬೇಕನ್ನುವಂತ ಆಸೆ ನಮ್ದಿದೆ. ಈಗ ಈ ಚುನಾವಣೆ ನಡೆದಿಲ್ಲ, ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳೇನು? ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಏನ್ ಪ್ರವಾಹ ಭೀತಿ ಬಂದ್ರೆ ಕೇಳೋದಕ್ಕೆ ನಮ್ಮ ಶಾಸಕರು ಎಲ್ಲಿದಾರೋ ಗೊತ್ತಿಲ್ಲ, ಸ್ಥಳೀಯ ಮೆಂಬರ್ಗಳಿಲ್ಲ, ಜನಪ್ರತಿನಿಧಿಗಳಿಲ್ಲ, ಇದರಿಂದನೇ ತೊಂದರೆ ಆಗ್ತವೆ ಸರ್. ನೋಡಿ, ನಮ್ಮ ಭಾಗದಾಗ ಕಲ್ಯಾಣ ಕರ್ನಾಟಕ ಅಂದ್ರೆ ಇದು ನಮ್ದು ದೊಡ್ಡ ಹೆಡ್ ಕ್ವಾರ್ಟರ್ಸ್. ಈಗ ಇಲ್ಲಿ ಇವತ್ತು ಹಳ್ಳಿಗಳ್ದಾಗ ರೈತರು ಇವತ್ತು MLAಗಳಿಗೆ ಏನು ಓಟ್ ಹಾಕಿ ಇವತ್ತು ಸರ್ಕಾರಿಗೆ ಅಧಿಕಾರಿಗೆ ತಂದಿದ್ದಾರೆ. ಇವತ್ತು ರೈತರು ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಆಫೀಸ್ಗಳು ಆಗ್ಲಿ ಯಾವುದಕ್ಕೆ ಹೋಗ್ಬೇಕಂದ್ರೆ ಯಾವ ಲೀಡರ್ಗಳು ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ಇವತ್ತು MLA ಸಿಗಲ್ಲ. ಇವತ್ತು ಕೇಂದ್ರದಿಂದ ಫಂಡ್ ಬೇಕಂತ TP-ZP ಕೇಂದ್ರಕ್ಕೆ ಸಂಬಂಧ ಇಲ್ಲ. ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರ ಇಂದ ಸರ್ಕಾರ ರಚನೆ ಆಗಕ ಮುಂಚೆ ಏನೇನು ಕಮಿಟ್ಮೆಂಟ್ ಮಾಡಿದ್ರು ಆ ಕಮಿಟ್ಮೆಂಟ್ ನಲ್ಲಿ ನಾವು ಇಮಿಡಿಯೇಟ್ ZP-TP ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಈಗ ಡಿಸೆಂಬರ್ದಾಗ ಮಾಡ್ತೀನಿ ಅಂತ ಏನೋ ಗಾಳಿ ಇದೆ. ಡಿಸೆಂಬರ್ದಾಗೂ ಇವರು ಮಾಡಲ್ಲ. ಯಾಕಂದ್ರೆ ಸರ್ಕಾರದಾಗ ಮುಖ್ಯಮಂತ್ರಿ ಕುರ್ಚಿ ಯಾವಾಗ ಮಾಡ್ಬೇಕು ಹೊಸದು ಅಂತ ಅದು ಚಿಂತೆದಾಗ ಇದಾರ ಈ ಸರ್ಕಾರದವ್ರು.
ಅಭಿವೃದ್ಧಿ ಡೆವಲಪ್ಮೆಂಟ್ದಾಗ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ಇವತ್ತು ತಾವು ತಮ್ಮ ಚಾನೆಲ್ ಮುಖಾಂತರ ಇವತ್ತು ಜನರ ನಡುವೆ ಅವೇರ್ನೆಸ್ ತರ್ತಾ ಇದ್ರಲ್ಲ, ತಮ್ಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇವತ್ತು ಯಾವ ಚಾನೆಲ್ ಸ್ಟೇಟ್ ಚಾನೆಲ್ದವರು ಬಂದ ಜನರ ನಡು ಈ ವಿಷಯ ಯಾರು ಎತ್ತಿಲ್ಲ. ಫಸ್ಟ್ ಚಾನೆಲ್ ಇವತ್ತು TP-JDP ಬಗ್ಗೆ, ಇವತ್ತು ರೈತರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ತಾವು ಏನು ಧ್ವನಿ ಎತ್ತುತ್ತಾ ಇದ್ದೀರಲ್ಲ, ಇದು ಬಹಳ ದೊಡ್ಡ ಮೆಸೇಜ್ ಮತ್ತು ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲಿ ಎಲ್ಲ ಅದಕ್ಕೆ ಕೆಟ್ಟೋಗಿದೆ. ನಮ್ಮ MLC ಸಾಹೇಬರು, ex-MLC ಅವರು ಅಮರ್ನಾಥ್ ಪಾಟೀಲ್ ಸಾಹೇಬರು ಅಂದಂಗ ಇಲ್ಲಿ ಏನಾಗ್ತಾ ಇದೆ, ಕರಪ್ಷನ್ ಆಗ್ತಾ ಇದೆ. ಇಲ್ಲಿ ಇದ್ದಂತ MLAಗಳು ಕೆಲವರು ಮಂತ್ರಿಗಳಿಗೆ ನಾವು ಭೇಟಿಯಾದ ಕಾಂಗ್ರೆಸ್ದವರಿಗೆ MLAಗಳೇ ಬೇಡ ಅಂತ ಇದ್ದಾರೆ ಈ TP-JDPಗೆ ಅಂತಾರ. ಇವತ್ತು ನಮ್ಮ ಭಾಗದಾಗ MLAಗಳಿಗೆ ಲೂಟಿ ಮಾಡ್ಲಕ್ಕ ಒಂದು ಅವಕಾಶ ಸಿಕ್ಕಿದೆ. ಇದು TP-JDP ಇದ್ರೆ MLAಗಳಿಗೆ ಹೋಗಿ ದನಿ ಎತ್ತಿ ಅವ್ರು ಎದುರು ಮಾತಾಡ್ತಾರಂತ. ಇವತ್ತು MLAಗಳು ಹೇಳ್ತಾರೆ TP-JDP ಎಲೆಕ್ಷನ್ ಬೇಡ, ನಮ್ಗೆ ಲೂಟಿ ಮಾಡಕ್ ಆಗಲ್ಲ, ನಮ್ಗೆ ಪರ್ಸೆಂಟೇಜ್ ಸಿಗಲ್ಲ ಅಂತ ಇವತ್ತು MLAಗಳು ಡಿಸ್ಕಷನ್ ಮಾಡ್ತಾ ಇದಾರೆ. ಕಾಂಗ್ರೆಸ್ MLAಗಳು ಮಾತ್ರ ಅಲ್ಲ, JDS MLAಗಳು ಕೂಡ ಅದೇ ನಮ್ಮ ಭಾಗದ ಮಾತಾಡ್ತಾ ಇದ್ದೀನಿ ನಾನು. ನಮ್ಮ ಭಾಗದಾಗ ಯಾರು JDS MLA ಇಲ್ಲ. ನಮ್ಮ ಭಾಗದ ನಾನು ಮಾತಾಡ್ತಾ ಇದ್ದೀನಿ. ತಾವು ಯಾವ ಹೆಡ್ ಕ್ವಾರ್ಟರ್ದಾಗ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಹೆಡ್ ಕ್ವಾರ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಈ ಸರ್ಕಾರಿಗೆ ಸ್ವಲ್ಪ ರೈತರ ಮೇಲೆ ಏನ್ರೆ ಕಾಳಜಿ ಇದ್ರೆ, ಇವತ್ತ ತೊಗರಿ ಎಷ್ಟೋ ಲಾಸ್ ಆಗಿದೆ. ಇವತ್ತು ಮಳೆ ಟೈಮ್ ನಲ್ಲಿ ಮಳೆ ಬರಲ್ಲ. ಇವತ್ತು ಸರ್ಕಾರಿಗೆ ಏನ್ರೆ ರೈತರ ಮೇಲೆ ಕಾಳಜಿ ಇದ್ರೆ, ಇವತ್ತು ಇಲ್ಲಿ ಇದ್ದಂತ ಉಸ್ತುವಾರಿ ಮಂತ್ರಿಗಳು ಇವತ್ತ ದೊಡ್ಡ ಪವರ್ಫುಲ್ ಮಿನಿಸ್ಟರ್ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ರೈತರದ್ದು ಪರಿಸ್ಥಿತಿ ನೋಡ್ರಿ. ಇವತ್ತು ತಾಲೂಕಾ ಲೆವೆಲ್ದಾಗ ಏನೇನು ಕರಪ್ಷನ್ ಆಗ್ತಾ ಇದೆ, ಎಷ್ಟು ಆಫೀಸರ್ಗಳು ಇವತ್ತು ಸಸ್ಪೆಂಡ್ ಆಗ್ತಾ ಇದ್ದಾರೆ, ಟ್ರ್ಯಾಪ್ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದೆ ಅಂದ್ರೆ ಅಧಿಕಾರಿ ರಾಜಕಾರಣಿಗಳು ತಾಲೂಕಾ ಮಟ್ಟ ಮತ್ತು ಹಳ್ಳಿ ಲೆವೆಲ್ದಾಗ ರಾಜಕಾರಣಿಗಳು ಲೀಡರ್ಗಳು ಹುಟ್ಟಿಲ್ಲ, ಈಗ ಮಲ್ಕೊಂಡು ಬಿಟ್ಟಿದ್ದಾರೆ. ಖಾಲಿ MLA ದರ್ಬಾರ್, ಖಾಲಿ MLA ಮಕ್ಕಳು MLA ದರ್ಬಾರ್ ನಡೆದಿದೆ. ದಯವಿಟ್ಟು ಈ ಸರ್ಕಾರಿಗೆ ರೈತರ ಮೇಲೆ ಕಾಳಜಿ ಇದ್ರೆ ಡಿಸೆಂಬರ್ದಾಗ ಎಲೆಕ್ಷನ್ ಮಾಡ್ಬೇಕು. ಇವತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಾನೇ ಇವತ್ತು ಇವ್ರಿಗೆ ಚೀಮಾರಿ ಹಾಕಿದೆ. ಇನ್ನ ಏನ್ ಮಾರಿ ಆಗ್ಬೇಕು ಇವ್ರಿಗೆ, ನಾಚಿಕೆ ಬರ್ಬೇಕು. ದಯವಿಟ್ಟು ಅದು ತಮ್ಮ ಚಾನೆಲ್ ಮುಖಾಂತರ ತಿಳಿಸಿ. ಈ TP ಆಗ್ಲಿ ZP ಆಗ್ಲಿ ಚುನಾವಣೆ ಅನ್ನೋದು ರೈತರ ಕೈಗೆ ಅಧಿಕಾರ ಹೋಗ್ಬೇಕು, ಮಹಿಳೆಯರ ಕೈಗೆ ಲೋಕಲ್ ಆಗಿ ಅಧಿಕಾರ ಹೋಗ್ಬೇಕು, ಸಾರ್ವಜನಿಕರ ಕೈಗೆ ಅಧಿಕಾರ ಹೋಗ್ಬೇಕು. ಆದ್ರೆ ಕಳೆದ 5 ವರ್ಷಗಳಿಂದ ಅಧಿಕಾರ ಇಲ್ಲ. ಸರ್, ಸಂವಿಧಾನದ ಆಶಯದ ಪ್ರಕಾರ ಡಿಸೆಂಟ್ರಲೈಸೇಷನ್ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಇಲ್ಲಿ 5 ವರ್ಷದಿಂದ 3 ಟೈರ್ 3 ಹಂತದ ಅಡ್ಮಿನಿಸ್ಟ್ರೇಷನ್ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣ 5 ವರ್ಷದಿಂದ ಇಲ್ಲ. ಓನ್ಲಿ ಗ್ರಾಮ ಪಂಚಾಯತ್ ಆದ್ಮೇಲೆ ಡೈರೆಕ್ಟ್ MLA ಹತ್ರ ಹೋಗ್ಬೇಕು. ಇದರಿಂದ ರೈತರ ತುಂಬಾ ಸಮಸ್ಯೆಗಳು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಎರಡಕ್ಕೆ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕಿನ ಚುನಾವಣೆಯಲ್ಲಿ ನಾವು ಪಾಠ ಕಲಿಸಲಿಕ್ಕೆ ಸಿದ್ಧರಿದ್ದೇವೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯಲ್ಲಿ ನಿರ್ಧಾರದಲ್ಲಿ ಅನ್ಯಾಯ ಮಾಡಿದೆ, ರಾಜ್ಯ ಸರ್ಕಾರ ಬೆಳೆ ವಿಮೆಯನ್ನು ಕೊಟ್ಟಿಲ್ಲ, ಕೇಂದ್ರ ಸರ್ಕಾರನೂ ಕೂಡ ಅನ್ಯಾಯ ಮಾಡಿದೆ, ರಾಜ್ಯ ಸರ್ಕಾರ ಕೂಡ ರೈತರಿಗೆ ಇಲ್ಲಿವರೆಗೆ ಜುಲೈ 31ರವರೆಗೆ ಬೆಳೆ ವಿಮೆ ತುಂಬಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜುಲೈ 31ರೊಳಗೆ ರೈತರ ಬೆಳೆ ವಿಮೆ ಅರ್ಧದ ಭಾಗದಷ್ಟು ಬಂದರೆ ನಾವು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯಲ್ಲಿ ಭಾಗವಹಿಸ್ತೇವೆ, ಇಲ್ಲಾದ್ರೆ ನಾವು ಬಹಿಷ್ಕಾರ ಹಾಕ್ತೇವೆ. ಇಲ್ಲಿ ರೈತ ಸಂಘದ ಕಡೆಯಿಂದ, ಕಬ್ಬು ಬೆಳೆಗಾರರ ಸಂಘದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಂದ್ರೆ ರೈತರಿಗೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ತೊಂದರೆಗಳಿದಾವೆ ಸರ್. ಅವರಿಗೆ ಸರಿಯಾಗಿ ನೀರು ಸಿಗೋದಿಲ್ಲ, ನೀರಾವರಿ ಇರೋದಿಲ್ಲ, ವಿದ್ಯುತ್ ಸಿಗಲ್ಲ. ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಬೇಕಲ್ಲ. ಪರಿಹಾರ ಬೇಕು. ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿ ಇಷ್ಟೇ ಮಾಡ್ಬೇಕು. ತಾಲೂಕ್ ಪಂಚಾಯತ್ ಹೋದ್ರೆ EO ಸಿಗ್ತಾನೆ, ಜಿಲ್ಲಾ ಪಂಚಾಯತಿಯಲ್ಲಿ CO ಸಿಗ್ತಾನೆ. ಯಾವುದೇನು ಜನಪ್ರತಿ ನಾವು ರೈತನ ಸಮಸ್ಯೆ ಆದ್ರೆ ನಾವು ಬಸ್ ಖರ್ಚು ಕೊಟ್ಟು ಗುಲ್ಬರ್ಗಕ್ಕೆ ಬರಬೇಕು, ಬಸ್ ಖರ್ಚು ಕೊಟ್ಟು ನಮ್ಮ ತಾಲೂಕು ಪ್ಲೇಸಿಗೆ ಹೋಗ್ಬೇಕು. ಅದೇ ಜನಪ್ರತಿನಿಧಿ ಇದ್ರೆ ಅವ್ರ ಮುಖಾಂತರ ಹೇಳ್ಬೋದಲ್ಲ. ಅದ್ರ ಸಲುವಾಗಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಅಧಿಕಾರ ವಿಕೇಂದ್ರೀಕರಣ ಸಂವಿಧಾನ ಆಶಯದ ಅದು. ಈ ಸರ್ಕಾರಗಳು, ಈ ನಮ್ಮ ರಾಜ್ಯ ಸರ್ಕಾರವಾಗಲಿ ಇಲ್ಲಿವರೆಗೆ ಅದು ಅಧಿಕಾರ ವಿಕೇಂದ್ರೀಕರಣದ ಅದು ಕೊಲೆ ಮಾಡಿದೆ ಅಂತ ನಾನು ಇಲ್ಲಿ ಇಷ್ಟಪಡ್ತೇನೆ ಹೇಳಲಿಕ್ಕೆ. ZP TP ಚುನಾವಣೆ ಬೇಕೋ ಬೇಡವೋ ಅದೇ ವಿಷಯ ಹೇಳ್ತಾ ಇದ್ದೀನಿ. ZP TP ಚುನಾವಣೆ ತೆರನಾಗಿ ಇದು ಹೋಲಿಕೆ ಮಾಡಿ ಹೇಳ್ತಾ ಇದ್ದೀನಿ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಅಂದ್ರ, ಮಹಿಳೆಯರಿಗೆ ಒಂದ್ ವೇಳೆ ಡ್ರೈವರ್ ಸೀಟ್ಲಿಂದ ಏರ್ಸ್ಲಿಕ್ಕೆ ಪ್ರಾರಂಭ ಮಾಡ್ರಿ, ನೀವು ಯಾವ ರೀತಿ ತೊಂದರೆ ಆಗ್ತದ ಅದೇ ರೀತಿ ನೀವು ಕೆಳಮಟ್ಟದ ಚುನಾವಣೆ ಮಾಡ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದೀರಿ. ಇದು ಅದೇ ತೆರನಾಗದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಮಹಿಳೆಯರಿಗೆ ಡ್ರೈವರ್ ಸೀಟ್ಲಿಂದ ಹಬ್ಸ್ಲಿಕ್ಕೆ ಪ್ರಾರಂಭ ಮಾಡ್ರಿ, ಎಷ್ಟು ತೊಂದರೆ ಆಗ್ತದ, ಎಷ್ಟು ಜನ ಬೀಳ್ತಾರ, ಎಷ್ಟು ಸಮಸ್ಯೆ ಆಗ್ತದ. ಅದೇ ತೆರನಾಗಿ ಈ ಕೆಳಮಟ್ಟದ ಏನು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯ ಏನು ವಿಳಂಬ ನೀತಿ ಅನುಸರಿಸ್ತಾ ಇದ್ದೀರಿ, ಇದು ಅತ್ಯಂತ ಶೋಚನೀಯ, ಅವಮಾನವೀಯ ಮತ್ತು ಸೆಲ್ಫಿಶ್ ಅಂತಾರೆ. ಸೆಲ್ಫಿಶ್. ನಿಮ್ದು ಯಾವುದೇ ಚುನಾವಣೆ ಇದ್ರ ಸಭೆ ಕರಿತೀರಿ, ಅಲ್ಪಾವಧಿಯಲ್ಲಿ ಎಲ್ಲ ಸಮಾಲೋಚನೆ ಮಾಡಿ ಅದಕ್ಕೆ ತೀರ್ಮಾನಕ್ಕೆ ಬರ್ತೀರಿ. ಇದಕ್ಕೆ ಯಾಕೆ ಬರ್ತಾ ಇಲ್ಲ? ನೀವು ಏರಿರ್ತಕ್ಕಂಥ ಏನಿ ನಾವೆಲ್ಲ TP-ZP ಅಂದ್ರ ನೀವೇನಲ್ಲಿ ಕೂತೀರಿ, ಉನ್ನತ ಹುದ್ದೆಯೊಳಗೆ ಕೂತೀರಿ, ಅದ್ರ ಸ್ಟೆಪ್ಸ್ ನಾವಿದ್ದೇವೆ, ಚಿಡಿ ನಾವಿದ್ದೇವೆ. ನೀವು ಕಳಿಸಿದ ಮೇಲೆ ಹೋಗಿರಿ, ಆ ಚಿಡಿಗಳನ್ನೇ ಇವತ್ತು ನೀವು ದೂರ್ತಾ ಇದ್ದೀರಿ, ಹಿಮ್ಮೆಟ್ಟಿಸ್ತಾ ಇದ್ದೀರಿ. ಆ ಕೆಲಸ ನೀವು ಮಾಡಬೇಡ್ರಿ. ನೇರವಾಗಿ ನಾವು
ಚುನಾವಣೆಯನ್ನ ನಮ್ಮ ಕೃಷ್ಣಾರೆಡ್ಡಿ ಅವರು ನಮ್ಮ ಅಮರನಾಥ್ ಪಾಟೀಲ್ ಸಾಹೇಬ್ರು ಹೇಳಿದ ರೀತಿಯಲ್ಲಿ ಚುನಾವಣೆಯನ್ನ ಅತಿ ಶೀಘ್ರದಲ್ಲಿ 2 ಅಥವಾ 3 ತಿಂಗಳಲ್ಲಿ ಮಾಡದೆ ಹೋದ್ರೆ ಈ ಕಲಬುರಗಿ ಜಿಲ್ಲೆ ತೊಗರಿ ನಾಡಿಂದ ಒಂದು ಉಗ್ರವಾದಂತ ಹೋರಾಟ ನಮ್ಮ ಅಮರನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕೃಷ್ಣಾರೆಡ್ಡಿ ಅವರನ್ನು ತೆಗೆದುಕೊಂಡು ಇನ್ನಿತರ ಪೂರ ಜಿಲ್ಲೆಯ ತಾಲೂಕಿನ ಯುವ ನಾಯಕರನ್ನ 1,00,000 ಯುವ ನಾಯಕರನ್ನ ಸೇರಿಸಿ ದೊಡ್ಡ ಹೋರಾಟ ಪ್ರತಿಭಟನೆ ಮಾಡ್ತಕ್ಕಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಮೂಲಕ ನಾನು ಈಗ ಕೊಡ್ತಾ ಇದ್ದೀನಿ. ಬಿಜೆಪಿ ನಾಯಕರಿಗೆ ಸ್ಥಳೀಯವಾಗಿ ಬಹಳ ಸಿಟ್ಟಿದೆ ಕಾಂಗ್ರೆಸ್ ಮೇಲೆ. ಅವ್ರ ಮಾತು ಕೇಳಿದವ್ರು ಅನ್ಸುತ್ತೆ ನನ್ಗೆ, ಚುನಾವಣೆ ಯಾಕೆ ಮಾಡ್ತಿಲ್ಲ ಅಂತ. 3 ವರ್ಷ ಅದಕ್ಕೆ ಹಿಂದೆ ಅವ್ರ ಕೈಯಲ್ಲಿ ಅಧಿಕಾರ ಇತ್ತು, ಅವಾಗ ಮಾಡ್ವಲ್ರು ಅವರು. ಇಲ್ಲ, ನಮ್ಮ ನಾಯಕರು ಸಹೋದರರು ಒಂದು ಮಾತು ಹೇಳಿದ್ರು, ಏನೋ 1,00,000 ಯುವಕರು ಸ್ಟ್ರೈಕ್ ಮಾಡ್ತಂತೆ. ಪ್ರಜಾಪ್ರಭುತ್ವದಲ್ಲಿ ಸ್ವಾಗತಿಸುತ್ತೇವೆ, ಆದ್ರೂ ಮಾಡೋದ್ರ ಬದಲಿ ಒಂದು 10 ಮಂದಿ 20 ಮಂದಿ ಹೋಗಿ ನಿಮ್ ಶಾಸಕರಿಗೆ ಸದನ ಮಾತಾಡಿ ಕೇಳ್ರಿ ZPDP ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಬ್ರು ಅಂದ್ರೆ ಏನೋ MLA ಗಳು ಲೂಟೆ ಹೊಡಿಲಿಕ್ಕೆ 224 ಶಾಸಕರು ಕಾಂಗ್ರೆಸ್ದವ್ರು ಇಲ್ಲ, ನಾವು ಇರೋದು 138 ಅಷ್ಟೇ. ಈಗ ಯಾವ MLA ಗಳು ಹೇಳಿದಾರೆ, ಯಾವ ಭಾಗದ MLA ಗಳು ಹೇಳಿದಾರೆ ಅಂತ ಡಿಫೈನ್ ಮಾಡ್ಕೋತಾ ಅದೆಲ್ಲ ಆಯ್ತು ಸರ್, ಅದೆಲ್ಲ ಆಯ್ತು. ಅವ್ರ ಆರೋಪ ಆಯ್ತು. ಈಗ ನಿಮ್ಮೂರು ಯಾವ್ದಿಲ್ಲಿ? ನಮ್ದು ಇದೇ ಊರು, ಅಲ್ಲಿ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಅಲ್ವಾ? ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳೇನು? ಸಮಸ್ಯೆಗಳು ನೋಡಿ ಸರ್, ಸಮಸ್ಯೆಗಳು ನಿರಂತರ ಇದ್ದೇ ಇರ್ತವೆ. ಸರ್ಕಾರಗಳು ಪರಿಹಾರ ಹುಡುಕಾಡ್ತಾ ಹೋಗ್ಬೇಕು. ಸಮಸ್ಯೆಗಳು ಹೊಸ ಹೊಸ ರೀತಿಯಲ್ಲಿ ಬರ್ತಿರ್ತವೆ, ಒಂದೇ ರೀತಿಯಲ್ಲಿ ಸಮಸ್ಯೆ ಇರೋದಿಲ್ಲ. ಅಷ್ಟಾದ್ರೂ ಕೂಡ ಗ್ರಾಮೀಣ ಭಾಗದಾಗಿರ್ಬೋದು ಅಥವಾ ಏನ್ ಸೆಮಿ ಅರ್ಬನ್ ಇರುತ್ತೆ, ಅಲ್ಲಿಯೂ ಕೂಡ ಏನ್ ಒಂದು ಪ್ರಾಪರ್ಟಿ ಲಿಟಿಗೇಷನ್ ಇರ್ತವೆ, ಅದಕ್ಕೋಸ್ಕರ ಬಿ ಖಾತಾ ಅಂತ ಒಂದು ಮಹತ್ವವಾದ ಹೆಜ್ಜೆ ರಾಜ್ಯ ಸರ್ಕಾರದಿಂದ ಬಂತು. ಎಲ್ಲ ಗರೀಬರು ಅಮಾಯಕರು ಜಾಗ ಸಂರಕ್ಷಣೆಗೋಸ್ಕರ ಬಂದಂತ ಕಾರ್ಯಕ್ರಮ ಅದು ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇರುವಂತ ಏನು ಕಲಬುರಗಿ ಜಿಲ್ಲೆಯಲ್ಲಿರುವಂತ ಡಾಕ್ಯುಮೆಂಟ್ಸ್ ಏನಿರ್ತವೆ ಪ್ರತಿಯೊಬ್ಬರದ್ದು, ಪ್ರತಿಯೊಂದು ಇರೆಸ್ಪೆಕ್ಟಿವ್ ಡಿಜಿಟಲೈಸೇಷನ್ ನಮ್ದು ಒಂದೇ ಕಲಬುರಗಿ ಜಿಲ್ಲೆ 90% ಕಂಪ್ಲೀಟ್ ಆಗಿದೆ. ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಚುಂಚುಳಿಯಿಂದ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಹಲವಾರು ಕಾರ್ಯಕ್ರಮಗಳು ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗದಂತೆ ಮತ್ತು ಅವ್ರಿಗೆ ಸಂರಕ್ಷಣೆ ಮಾಡುವಂತ ಕಾರ್ಯಕ್ರಮಗಳು ಬಹಳಷ್ಟು ಮಾಡ್ತಾ ಇದ್ದಾರೆ. ನಮಗೂ ಖುಷಿ ಸರ್, ಮಾಡ್ತಾ ಇರೋದು ನಮಗೂ ಖುಷಿ. ಚುನಾವಣೆ ಮಾಡ್ಬೇಕು ತಾನೆ, ಅದಕ್ಕೆ ಇನ್ನೂ ಖುಷಿ. ZPDP ಅಂತ ಹೇಳ್ತೀರಿ, ಈ ZPDP ಮಾಡೋದು ಎಷ್ಟು ವರ್ಷ ಆಯ್ತು ನೀವು ಅದಕ್ಕೆ ಈಗ ಮಿನಿಮಮ್ 5 ವರ್ಷ ಆಯ್ತು. ಈ ನಮ್ ಗೌರ್ಮೆಂಟ್ ಬಂದು 2 ವರ್ಷ ಆಯ್ತು. ಅದೇ ಗೌರ್ಮೆಂಟ್ ಅವ್ರು 3 ವರ್ಷ ಇತ್ತು, ಅವಾಗ ಯಾಕೆ ಮಾಡಿಲ್ಲ ಅವರು? ಸರ್ ಅವ್ರು ಮಾಡಿಲ್ಲ, ನೀವು ಮಾಡಿಲ್ಲ ಅನ್ನೋದಲ್ಲ, ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನೇ ಅವ್ರಿಗೂ ಹೇಳ್ತಾ ಇದೆ, ಮಾಡಿಲ್ಲ ತಪ್ಪು, ನೀವು ಅದೇ ತಪ್ಪು ಮಾಡ್ತೀರಿ. ಟಿಪಿ ಮತ್ತೆ ZP ಅನ್ನುವಂಥದ್ದು ಜನರು ಮತ್ತೆ ಸರ್ಕಾರದ ನಡುವೆ ಸೇತುವೆ ಇದ್ರಿ, ಸೇತುವೆನೇ ಮುರಿದು ಬಿದ್ದೋಗಿದೆ. 1987ರಲ್ಲಿ ಈ 3 ಟೈರ್ ಸಿಸ್ಟಮ್ ಏನ್ ಮಾಡಿದ್ರು, ಸ್ಥಳೀಯ ನಾಯಕರಿಗೆ ಸ್ಥಳೀಯರಿಗೆ ಅವಕಾಶ ಸಿಗಬೇಕಂತೇಳಿ ಸರ್ಕಾರ ಮಾಡಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಏನಾಗ್ತಾ ಇದೆ, ಸಂಪೂರ್ಣ ಅದರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಮೇಲೆ ಬ್ಲೇಮ್ ಮಾಡಿದ್ರು, ಬಿಜೆಪಿ ಮೇಲೆ. ಇಲ್ಲ, ಈಗ ಅವ್ರು 2 ವರ್ಷ ಆಯ್ತು, ಮತ್ತು ಇಲ್ಲಿಯವರೇ ಪಂಚಾಯತ್ ರಾಜ್ ಮಂತ್ರಿಗಳಿದ್ದಾರೆ. 6 ವರ್ಷ ಆಯ್ತು ಈಗ ಮುಗಿದು, ಅದ್ರ ಬಗ್ಗೆ ಗಮನ ಇಲ್ಲ. ಸ್ಥಳೀಯ ನಾಯಕರಿಗೆ ಅವಕಾಶ ಇಲ್ಲ, ಸ್ಥಳೀಯ ಆಡಳಿತವ್ರಿಗೆ ಬೇಕಾಗಿಲ್ಲ. ಸ್ಥಳೀಯ ಸರ್ಕಾರ ಸಂಪೂರ್ಣ ಕುಸಿದು ಹೋಗಿದೆ. ಜಿಲ್ಲೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ನೀವು ನೋಡ್ಬೋದು, ರಸ್ತೆಗಳು ಕಲಬುರಗಿ ನಗರದ ರಸ್ತೆಗಳು ಒಂದೂ ಸರಿಯಾಗಿಲ್ಲ. ರಸ್ತೆಗಳು ಪೂರಾ ಮೊಳಕಲ್ತನ ಗುಂಡ ಬಿದ್ದಾವೆ. ಇಲ್ಲೇ ಹಿಂಗಾದ್ರೆ ಹಳ್ಳಿ ಪರಿಸ್ಥಿತಿ ಹೆಂಗಿರ್ಬೇಕು? ಈಗ ಶಾಲಾ ಮಕ್ಕಳು 4 ಗಂಟೆಗೆ ಬಿಟ್ಟು ಒಂದು ಬಸ್ ಇಲ್ಲ. ಈ ಫ್ರೀ ಮಾಡಿ ಮಹಿಳೆಯರು ಬೇರೆದವರೇ ಓಡಾಡ್ಲತ್ತಾರ, ಶಾಲಾ ಮಕ್ಕಳಿಗೆ ಬಸ್ ಇಲ್ಲ, ಬೆಳಗ್ಗೆ ಅವ್ರಿಗೆ ಬರಕ್ ಬಸ್ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ರೈತರಿಗೆ ಸರಿಯಾದ ಸಮಯಕ್ಕೆ ಏನೂ ಸಿಗ್ತಾ ಇಲ್ಲ. ನಾವು ಈ ದೊಡ್ಡ ಹೋರಾಟ ಮಾಡಿದಾಗ ರೈತರಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷದ ಬೆಂಬಲಿಗರು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿ 3 ದಿನ ಬಂದ್ ಮಾಡಿದ್ವಿ ನಾವು. ಅವಾಗ ಸರ್ಕಾರ ಎಚ್ಚೆತ್ತುಕೊಂಡು ಬಿಡುಗಡೆ ಮಾಡ್ತು ದುಡ್ಡು. ಇದಕ್ಕ ಮೊದಲು ಕಾಂಗ್ರೆಸ್ದವ್ರು ಅಧಿಕಾರದಾಗಿದ್ದಾಗ ಎತ್ತಿನ ಬಂಡೆದಾಗ ಅವರೇ ಬಂಡವಾಳ ಮಾಡಿದ್ರು. ಆದ್ರೆ ಈಗ ಅದ್ರ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ, ಶಾಲಾ ಮಕ್ಕಳ ಬಗ್ಗೆ ಗಮನ ಇಲ್ಲ, ಮಹಿಳೆಯರ ಬಗ್ಗೆ ಇಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರೈತರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಪ್ರಧಾನ ಮಂತ್ರಿ ಸಮ್ಮಾನ್ ನಿಧಿ ಯೋಜನೆ, ಕಿಸಾನ್ ಸಮ್ಮಾನ್ ನಿಧಿ, ಅದರಲ್ಲಿ ದುಡ್ಡು ಕೊಡ್ತಾ ಇದ್ರು. ರಾಜ್ಯ ಸರ್ಕಾರ ಅದು ಬಂದ್ ಮಾಡಿದೆ. ಜನೌಷಧಿ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಬಂದ್ ಮಾಡಿದೆ. ಜನಸಾಮಾನ್ಯರಿಗೆ ಹೊರೆ ಮಾಡಿ ಫ್ರೀಬಿ ಏನ್ ತಂದಿದ್ದಾರೆ ಇವರು, ಇದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇಲ್ಲ, ಉಲ್ಟಾ ಬರ್ಡನ್ ಆಗ್ತಾ ಇದೆ. ಎಲ್ಲದರ ಬೆಲೆ ಹೆಚ್ಚು ಮಾಡ್ತಾ ಇದ್ದಾರೆ, ಎಲ್ಲಾ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಎಲ್ಲದ್ರ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಪೂರ ಈ ಸರ್ಕಾರ ವಿರುದ್ಧ ಬಹಳಷ್ಟು ಆಕ್ರೋಶಗೊಂಡಿದ್ದಾರೆ. ಸ್ಥಳೀಯ ಮಟ್ಟದ ಇಲ್ಲಿಂದ ಹಿಡಿದು ರಾಜ್ಯ ತನ, ಆಮೇಲೆ ಯುವಕರು, ಆಮೇಲೆ ಮಹಿಳೆಯರು
ಈ ಒಂದು ಅವಕಾಶ ಸಿಕ್ತಿತ್ತು, ಅದ ಅವಕಾಶ ವಂಚಿತ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಎಲೆಕ್ಷನ್ ಮಾಡೋ ಮೂಡಿಲ್ಲ, ಅವ್ರ ಗದ್ದಿಗೆ ಗುದ್ದಾಟ ನಡೆಸಿದ್ದಾರೆ ವಿನ ಮತ್ತೇನು ಜನಸಾಮಾನ್ಯರ ಕೆಲಸಕ್ಕೆ ಇವರು ಗಮನ ಹರಿಸ್ತಾ ಇಲ್ಲ. ಗುದ್ದಾಟ ಅವ್ರು ಮಾತ್ರ ಅಲ್ಲ, ಒಂದು ವರ್ಷಕ್ಕೆ ಒಂದು ಟರ್ಮ್ಗೆ 3 ಸಲ ಮೂರ್ ಜನರನ್ನೇ ಸಿಎಂ ಮಾಡಿದವ್ರು ನೀವು. ಅಲ್ಲ ಸರ್, ಗ್ರಾಮೀಣ ಭಾಗದಲ್ಲಿ ಏನೇನ್ ಸಮಸ್ಯೆಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಈಗ ಕೇಂದ್ರದ ಅನುದಾನ 2024-25 ಹೆಡ್ ಏನು ಬರಬೇಕಾಗಿತ್ತು ಸೆಂಟ್ರ್, ಅದು ಅನುದಾನ ಬಿ ಬಂದಿಲ್ಲ ಕರ್ನಾಟಕದಲ್ಲಿ. ಅದ್ರ ಬಾರದಾಗ ನಮ್ಮ ಇಲ್ಲಿ ಸ್ಥಳೀಯ ಮಂತ್ರಿಯವರು ಮಾತಾಡಿದರು. ಬಟ್ ಇಲ್ಲಿ ಬಾಡಿ ಇಲ್ಲದೆ ಕೇಂದ್ರ ಸರ್ಕಾರದ ಹಣನೂ ಬರಂಗಿಲ್ಲ, ಕೊಡ್ಲಕ್ಕೂ ಬರಂಗಿಲ್ಲ. ಅದು ಬಾಡಿಲಿ ಇರಬೇಕು. ಸ್ಥಳೀಯವಾಗಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಕೇಂದ್ರದಿಂದ ಬರುವಂತ ಅನುದಾನ ಕೂಡ ಬರಬೇಕಾಗಿರುವಂತ ಪರಿಸ್ಥಿತಿ ಇದೆ. ಬಾಡಿ ಇದ್ರೆ ಬಾಡಿನೇ ಇಲ್ಲ, ಬಾಡಿ ಇಲ್ಲ ಅನುದಾನನೂ ಕಟ್ ಆಗಿದೆ. ಈಗ ಯಾರೋ ಒಬ್ರು ಬರ್ತಾರೆ, ನೀವೆಲ್ಲ ನಾಯಕರಿದ್ದೀರಿ, ನಿಮ್ಮ ಸಲೊಬ್ರನ್ನ ಬಿಟ್ಟು ನೀವೆಲ್ಲರೂ ಕೂಡ ಅಲ್ಲಲ್ಲಿ ಒಂದೊಂದು ಭಾಗದಲ್ಲಿ ನೀವೆಲ್ಲ ನಾಯಕರಿದ್ದೀರಿ, ಜನ ಬಂದು ಕೇಳ್ತಾರೆ ಸರ್ ಇಂಥ ಕೆಲಸ ಆಗ್ಬೇಕು ಅಂತ, ಅಧಿಕಾರ ಇಲ್ಲ, ಏನ್ ಮಾಡೋದು? ಈ ಗ್ರಾಮ ಪಂಚಾಯತಿ ಬಿಟ್ರೆ ಸೀದಾ ವಿಧಾನಸೌಧಕ್ಕೆ ಹೋಗ್ಬೇಕು. ಸೀದಾ ಬೆಂಗಳೂರಿಗೆ ನಮ್ಮ ಗ್ರಾಮ ಪಂಚಾಯತಿ ಬಿಟ್ರೆ ಏನಾದ್ರೂ ನಮ್ಮ ಸಮಸ್ಯೆ ಇದ್ರೆ ಸೀದಾ ವಿಧಾನಸೌಧಕ್ಕೆ ಹೋಗ್ಬೇಕು. ಹಳ್ಳಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಾಡಿ ಇಲ್ಲ, ಯಾರು ಕೇಳ್ತಾರೆ? ಆಫೀಸರ್ಗಳು ಏನೋ ಕೇಳ್ತಾ ಇಲ್ಲ, ಪೂರ ಆಫೀಸ್ಗಳು ಗಂಭೀರ ಆಗಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಅನ್ನೋದು ಭ್ರಷ್ಟಾಚಾರದ ಗೂಡಾಗಿದೆ. ಸಮಸ್ಯೆ ಸರ್, ಗ್ರಾಮೀಣ ಭಾಗದಲ್ಲಿ ಒಂದು ಚುನಾವಣೆ ನಡೆದಿಲ್ಲ ಅಂತಂದ್ರೆ 108 ಸಮಸ್ಯೆಗಳು. ನೋಡಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಲಿ ಅಥವಾ ಮುನ್ಸಿಪಾಲಿಟಿ ಚುನಾವಣೆ ಆಗಲಿ ಯಾಕೆ ಆಗಬೇಕು, ಸಂವಿಧಾನ ಅಡಿಯಲ್ಲಿ ಯಾಕಿದೆ ಅನ್ನೋದು ಮೊದಲು ಎಲ್ಲ ಸರ್ಕಾರಗಳು ಅರ್ಥ ಮಾಡ್ತಾರೆ. ಇದರಲ್ಲಿ ನಾನು ನೀನು ಅನ್ನೋ ಬದಲು ಅಧಿಕಾರಿಗಳ ಮೇಲೆ ಇವತ್ತು ಗೆದ್ದಂಥ ಪ್ರತಿನಿಧಿಗಳು ಏನು ಇವತ್ತು ಕಷ್ಟ ಸುಖ ಜನರು ಆ ನಡುವೆ ಕೇಳೋಕ್ಕಾಗಿದ್ದು ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಆಗ್ತವೆ. ಎಲ್ಲ ಚುನಾವಣೆ ಆಗ್ತವೆ. ಯಾಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ 5 ವರ್ಷಗಳಾದ್ರೂ ಕೂಡ ಆಗೋದಿಲ್ಲ ಅಂದರೆ ಇದರಲ್ಲಿ ಏನೋ ಒಂದು ಸರ್ಕಾರಗಳದ ಏನೋ ಪಾತ್ರ ಇದೆಯೋ ಏನೋ ಅವ್ರ ಅನುದಾನ ಕೂಡ ಅವರೇ ಬಳಕೆ ಮಾಡ್ಕೋಬೇಕು. ಯಾವುದೇ ಒಂದು ಪ್ರೆಷರ್ ಅಧಿಕಾರಿಗಳ ಮೇಲೆ ಬೀಳಬಾರ್ದು ಎಂಬುದೊಂದು ಮನಸ್ಥಿತಿ ಇರ್ಬೋದು ಅಂತ ಅನಿಸ್ತಾ ಇದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಮುನ್ಸಿಪಾಲಿಟಿ ಚುನಾವಣೆ ಆದರೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಮುಂದೂಡ್ತವೆ, ಕ್ಯಾಟಗರಿಗಳು ಡಿಕ್ಲೇರ್ ಆಗ್ತವೆ, ಆಮೇಲೆ ಮತ್ತೆ ಚೇಂಜ್ ಆಗ್ತವೆ. ಈ ಥರ ಎಲ್ಲ ನಮ್ಮ ಒಂದು ರಾಷ್ಟ್ರೀಯ ವ್ಯವಸ್ಥೆ. ಇವತ್ತು ನಾವು ಒಂದು ಕಡೆ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಸಂವಿಧಾನದ ಅಡಿಯಲ್ಲಿ ಮಾತಾಡುವಾಗ ಸಂವಿಧಾನದ ಪದ್ಧತಿಗಳನ್ನು ನಮಗೆ ಗೊತ್ತಿರಬೇಕು ಯಾವುದೇ ಇವತ್ತು ಆಡಳಿತ ಪಕ್ಷ, ಯಾಕಂದರೆ ಹೊಣೆಗಾರ ಆಡಳಿತ ಪಕ್ಷಕ್ಕೆ ಆಗ್ತಾ ಇದೆ. ಇವತ್ತು ಯಾವುದೇ ರೀತಿಯಿಂದ ಕೂಡ ನಮ್ಮ ಭಾಗದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತಾವು ನೋಡ್ತಾ ಇದ್ದೀವಿ ಕುಡಿಯೋ ನೀರಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಹಳ್ಳಿಗಳಲ್ಲಿ ಹೋದ್ರೆ ಗೊತ್ತಾಗ್ತದೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ನಮಗೆ 75 ವರ್ಷ ಮೇಲಾಯಿತು, ಆದರೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ಪಾಪ ನಮ್ಮ ಹೆಣ್ಮಕ್ಳು ಕೊಡ ಎತ್ಕೊಂಡು ಇವತ್ತು ಅವ್ರ ಮನೆಗೆ ಹೋಗುವಂಥ ಪದ್ಧತಿ ಇವತ್ತು ಕೂಡ ಕಾಣ್ತಾ ಇದ್ದೀವಿ. ಶೌಚಾಲಯ ಮುಕ್ತ ಆಗಿದೆ ಅಂತ ಹೇಳ್ತೀವಿ, ಒಂದು ಕಡೆ ಶೌಚಾಲಯ ಸಂಪೂರ್ಣವಾಗಿ ಯಾವುದೇ ಒಂದು ಹಳ್ಳಿಗಳಲ್ಲಿ ಮುಕ್ತವಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಇವತ್ತು ಎಲ್ಲ ಪಕ್ಷದವರು ಯಾರಕ್ಕಾಗಿರ್ಬೋದು ಮೊದಲ ಸ್ಥಳೀಯ ಪರಿಸ್ಥಿತಿ ಏನಾಗಬೇಕಾಗಿದೆ, ಎಲ್ಲೆಲ್ಲಿ ಇವತ್ತು ಜನರು ಇವತ್ತು ನಮ್ಮ ದೇಶದ ಮರ್ಯಾದೆ ಎಲ್ಲಿದೆ, ಇವತ್ತು ನಮ್ಮ ಹೆಣ್ಮಕ್ಳು ರೋಡಿಗೆ ಶೌಚಾಲಯ ಹೋದರೆ ದೇಶದ ಮರ್ಯಾದೆ ಎಲ್ಲಿದೆ ಅಂತಂಬುದು ಪ್ರಶ್ನೆ ಕಾಡುತ್ತೆ. ಅದಕ್ಕೆ ಇಂಥ ಒಂದು ಕೆಲಸಗಳಲ್ಲಿ ಇವತ್ತು ಎಲ್ಲರೂ ಪಾತ್ರ ವಹಿಸಬೇಕಾಗಿದೆ. ಒಂದು ಈ ಖಾತೆ ಮಾಡಿಸ್ಬೇಕು ಅಂತ ಕಚೇರಿಗಳಿಗೆ ಹೋದ್ರೆ ಅಲ್ಲಿ ಜನರನ್ನ ನಡೆಸ್ಕೊಳ್ಳುವಂತ ರೀತಿನೇ ಬೇರೆ. ಯಾಕಂದ್ರೆ ಅಧಿಕಾರಿಗಳು ಅವ್ರು ಎಸಿ ರೂಮಲ್ಲಿ ಕೂತಿರ್ತಾರೆ, ಅವ್ರು ಜನರು ಕಷ್ಟ ಗೊತ್ತಿರೋದಿಲ್ಲ ಅವರಿಗೆ. ಸರ್, ಇವತ್ತು ಪ್ರತಿಯೊಂದು ಇಲಾಖೆ ನಾನು ಇದೆ ಅಂತ ಹೇಳಲ್ಲ. ಇವತ್ತು ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ ತಾವು ಹೋಗಿ ನೋಡಿ, ಇವತ್ತು ನೇಮಕಾತಿಗಳು ಆಗಿಲ್ಲ ಅಲ್ಲಿ. ಇವತ್ತು VC ವೈಸ್ ಚಾನ್ಸಲರ್, ರೆಗ್ಯುಲರ್ ವೈಸ್ ಚಾನ್ಸಲರ್ ಇಲ್ಲ. ಇವತ್ತು ಪೂರ ಒಂದು ಶಿಕ್ಷಣ ಇವತ್ತು ಯೂನಿವರ್ಸಿಟಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಂತಂದ್ರೆ ಇವತ್ತು 3 ವರ್ಷ ಗಂಟಲೆ ಕಾಯ್ತಾ ಇದ್ದಾರೆ. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾನು ರಾಜ್ಯದ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಜ್ಯದ ಯೂನಿವರ್ಸಿಟಿ ಇವತ್ತು ನಮ್ಮಲ್ಲಿ ಇವತ್ತು ಎಕರೆ ಗಂಟಲೆ ಇವತ್ತು ಜಮೀನಿದೆ, ಸುಂದರವಾದಂಥ ಯೂನಿವರ್ಸಿಟಿ ಪರಿಸ್ಥಿತಿ. ನಾವು ಕೂಡ ಅದೇ ವಿಶ್ವವಿದ್ಯಾಲಯ ಕಲ್ತಿದ್ದೀವಿ, ಅಲ್ಲಿಂದ ಸರ್ಟಿಫಿಕೇಟ್ ಪಡೆದಿದ್ದೀವಿ. ಆದರೆ ಇವತ್ತು ಆ ಯೂನಿವರ್ಸಿಟಿ ನೋಡಿದ್ರೆ ಒಂದು ಕಡೆ ಅದು ಮುಚ್ಚೋಗೋ ಪರಿಸ್ಥಿತಿಯಲ್ಲಿದೆ ನಮ್ಮ ಕಲಬುರಗಿ ಜಿಲ್ಲೆ ವಿಶ್ವವಿದ್ಯಾಲಯ. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಬೇಕಾದ್ರೆ ಇವೆಲ್ಲ ಚುನಾವಣೆಗಳು ಆಗಬೇಕು. ಪ್ರತಿಯೊಂದು ಪ್ರತಿನಿಧಿಗಳು ಇದ್ರ ಬಗ್ಗೆ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಜನರಿಗೆ ನ್ಯಾಯ ಸಿಗಲಿದೆ ಎಂಬ ಮಾತನ್ನ ಮೇಲೆ ಏನು ಹೇಳ್ತಾ ಇದ್ರು ಸರ್. ವಿರೋಧ ಪಕ್ಷದವರಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗ ಮಾತ್ರ ಅವರಿಗೆ ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನುವಂತ ನುಡಿಗಳು ನೆನಪಿಗೆ ಬರ್ತಾವ. ನಾವು ಹೇಳೋದು ಒಂದೇ ಮಾತು, ಮೊದಲು 2016ರಲ್ಲೇ ಚುನಾವಣೆ ಆಗಿತ್ತು, ಅವರ ಅಧಿಕಾರ ಅವಧಿಯಲ್ಲಿ ಕೂಡ ಅವ್ರು ಏನೂ ಮಾಡಿಲ್ಲ. ಈಗ 2 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಇವ್ರು ಮಾಡ್ಬೇಕು ಅಂತ ಮಾಡ್ಲೇಬೇಕು. ಮಾಡ್ಲೇಬೇಕು, ಮಾಡ್ತೀವಿ. ಅವರಿದ್ದಾಗ ಅವ್ರಿಗೆ ನೆನಪಾಗಿಲ್ವಾ ಇದು? ಆಯ್ತು, ಈಗ ಅವ್ರು ಇಲ್ವಲ್ಲ, ಈಗ ರೈತರ ಬಗ್ಗೆ ಅವರ ಸರ್ಕಾರ ಆಡಳಿತಕ್ಕಿದ್ದಂತ ಆದಷ್ಟು ರೈತರ ಮೇಲೆ ಅನ್ಯಾಯ ಆಗ್ಲಿ, ದೌರ್ಜನ್ಯಗಳಾಗ್ಲಿ,
ಮತ್ತೆ ನಾವು ಮಾಡಿರೋಷ್ಟು ಹೋರಾಟ ಗೋಲಿಬಾರ್ ಆಗ್ಲಿ ಇದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆದಷ್ಟು ಆಯ್ತು ಮೇಡಮ್, ಆಯ್ತು. ಈಗ ನೀವು ಬಿಜೆಪಿ ಮೇಲೆ ಒಂದ್ ನಿಮಿಷ ಸರ್, ನೀವು ಬಿಜೆಪಿ ಮೇಲೆ ಆರೋಪ ಮಾಡೋದು, ಅವ್ರು ನಿಮ್ ಮೇಲೆ ಆರೋಪ ಮಾಡೋದು ಅದ್ ನನಗ್ ಬೇಕಾಗಿಲ್ಲ. ಗ್ರಾಮೀಣ ಭಾಗದಲ್ಲಿ ಒಬ್ರು ಆಯ್ತು, ಜಲ್ ಜೀವನ್ ಮಿಷನ್, ಕಿಸಾನ್ ಸಮ್ಮಾನ್ ಯೋಜನೆ, ನರೇಗಾ ಎಲ್ಲ ಬದಿಗಿಡೋಣ. ಗ್ರಾಮೀಣ ಭಾಗದಲ್ಲಿ ಅವರು ಮಹಿಳೆ ದಿನಕ್ಕೆ 350-400 ರೂಪಾಯಿ ಕೂಲಿ ತಗೋತಾರೆ. ಕೂಲಿ ತಗೊಂಡು ಅವ್ರ ಮನೆಗೆ ವಿದ್ಯುತ್ ಬರ್ತಾ ಇಲ್ಲ, ನೀರ್ ಸಿಗ್ತಾ ಇರಲ್ಲ ಅಂದ್ರೆ ಅಯ್ಯಮ್ಮ ಪಾಪ ಬಡಜೀವ್ ಏನ್ ಮಾಡ್ಬೇಕು? ಕಲಬುರಗಿ ಜಿಲ್ಲೆಗೆ ಬರ್ಬೇಕಾ? 100-150 ಕಿಲೋಮೀಟರ್ ದಾಟಿ ಅದು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ಬೇಕಾ? ಅದು ನಿಮ್ ನಾಯಕರಿಗೆ ನೀವ್ ಅರ್ಥ ಮಾಡಿಸ್ಬೇಕಲ್ವೋ? ಸರ್ ತಾವೇನ್ ಪ್ರಶ್ನೆ ಹೇಳ್ತಾ ಇದ್ದಾರಲ್ಲ, ಈ ಪ್ರಶ್ನೆಗೆ ಹೋಗ್ತೀನಿ ನಾನು. ಬಟ್ ಏನ್ ಲಾಸ್ಟ್ 2 ವರ್ಷ ಹಿಡಿದು ಈ ಮಂದಿ ಬೇಸಿಗೆ ಇರ್ಬೋದು, ಲಾಸ್ಟ್ ಬೇಸಿಗೆ ಇರ್ಬೋದು, ಯಾರಿಗೂ ಕುಡಿಯೋ ನೀರಿನ ಸಮಸ್ಯೆ ಆಗಿಲ್ಲ. ಎಲ್ಲರೂ ಏನ್ ರೆಸ್ಪೆಕ್ಟ್, ಯಾರು ಪಕ್ಷದ ಮಾತು ಬೇರೆ ಇರ್ಬೋದು, ವೈಯಕ್ತಿಕವಾಗಿ ಎಲ್ಲರೂ ಮನಸ್ಸಿಗೆ ಗೊತ್ತಿದೆ ಏನ್ರಿ. ಯಾಕಂದ್ರೆ ಈಗ ನಮ್ಮ ಏರಿಯಾದಾಗ ಏನಾಗಿದೆ, ಈಗ ಬೇಸಿಗೆ ಬಂತಂದ್ರೆ ಬನ್ನಿ ನಮ್ಮ ಏರಿಯಾದಲ್ಲಿ ತೋರಿಸ್ತೀವಿ. ಬೇಸಿಗೆ ಬಂತಂದ್ರೆ ಹೇಳ್ತಾರೆ ನೀರಿನ ಸಮಸ್ಯೆ ಆಗಿಲ್ಲ ಅಂತ. ಹಳ್ಳಿ ತನಕ ಹೋಗೋದು ಬೇಡ ಸರ್, ನಾವು ಇಲ್ಲೇ ತೋರಿಸ್ತೀವಿ ನಾವು ಎಷ್ಟು ಸಮಸ್ಯೆ ಆಗ್ತಾ ಇದೆ ನೀರಿನ ಅಂತ. ಈಗ ನೀವು ಕಾಂಗ್ರೆಸ್ ಮಾತಾಡ್ತಾ ಇದ್ರಲ್ಲ, ಮಾತಾಡ್ತಾ ಇದ್ರಲ್ಲ, ನೀರಿನ ಸಮಸ್ಯೆ ತೋರಿಸ್ತೀವಿ ನಾವು. ಅವ್ರ ಮೇಲೆ ಆರೋಪ ಮಾಡೋದು ಸರ್ಕಾರದ ಮೇಲೆ ಮಾಡ್ತೀವಿ. ನೋಡಿದಂಗೆ ಗ್ರಾಮೀಣ ಭಾಗದಲ್ಲಿ ಏನೇನು ಸಮಸ್ಯೆ, ಮಹಿಳೆಯರಿಗೆ ಬೇರೆ ತರ ಸಮಸ್ಯೆ ಇರ್ತವೆ, ಸರಿಯಾದ ಶೌಚಾಲಯ ಇರುವುದಿಲ್ಲ. ಕರೆಕ್ಟ್ ಇದೆ ಸರ್, ಇದನ್ನ ನೋಡಕ್ಕೊಂದು ಜನಪ್ರತಿನಿಧಿಗಳು ಬೇಕೋ ಬೇಡವೋ, ಬೇಕು, ಅದನ್ನ ಆಗ್ತಾ ಇಲ್ಲ. ಅದಕ್ಕೆ ನಾವು ಜಡ್ಪಿ ಎಲೆಕ್ಷನ್ ಬೇಕಂತ ಕೇಳಿದ್ರೆ ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ಬೇಕಂತಾರೆ. ಕೇಂದ್ರ ಸರ್ಕಾರಕ್ಕೆ ಬಂದಿಲ್ಲಲ್ಲ, ಇದು ಬಂದಿರೋದು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಮಾಡ್ಬೇಕಾಗಿರೋದು. ಇದು ಕೇಂದ್ರ ಸರ್ಕಾರದವ್ರು ಮಾಡುವಂತ ಅವಶ್ಯಕತೆ ಇಲ್ಲಲ್ಲ, ಕೇಂದ್ರ ಸರ್ಕಾರ ತಗೋಬೇಕು ಸರ್, ಇಲ್ಲಿರೋರು ಮಾಡ್ಲಿ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಹೇಳಿದ್ರು, ಈಗ ತಾನೇ ಕೋರ್ಟಿಂದ ಆದೇಶ ಬಂದದ ಮಾಡಂತಂದು. ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈಗ ಈ ಬಿಜೆಪಿ ದವ್ರು ಮತ್ತೆ ಆ ಟೈಮಿಗೆ ಮತ್ತೆ ಕೋಟಿಗೆ ಹೋಗ್ಬಾರ್ದು. ನಮ್ಗೆ ಸಪೋರ್ಟ್ ಮಾಡಿದ್ರಪ್ಪ ಅಂತಂದ್ರಲ್ಲ, ಎಲೆಕ್ಷನ್ ಮತ್ತೆ ಮಾಡ್ತಾರೆ. ಲೋಕಲ್ ಪ್ರಾಕ್ಟೀಸ್ ಮಾಡ್ತೀನಿ, 30 ವರ್ಷದಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಅಂದ್ರೆ, ಜಸ್ಟ್ ಬ್ರದರ್ ಹೇಳಿದ್ರು ನೀರಿನ ಪ್ರಾಬ್ಲಮ್ ಅಂತಾರ. ಇಲ್ಲಿ ನಮ್ಮ ಏರಿಯಾದಾಗ ಬಾ ಅಂತ ಹೇಳಿದ್ರು, ನಾರ್ತ್ ಏರಿಯಾದಾಗ ಇದೇ ಸಿಟಿ ಒಳಗಿಂದ ಹೇಳ್ತೀನಿ, LNT ದವ್ರಿಗೆ ಇದೇ ಸರ್ಕಾರ ಇದ್ದಿದ್ದು ಆರ್ಡರ್ ಕೊಟ್ಟದ ನೀರ್ ಕೊಡ್ರಿ ಅಂತ ಹೇಳಿ. ಒಂದ್ ಹನಿ ನೀರ್ ಸಿಗ್ತಾ ಇಲ್ಲ. ಇದೇ ಕಾರ್ಪೊರೇಷನ್ ಅದ. ಇವತ್ತು ನಮ್ಮಲ್ಲಿ ಮನೆ ಹತ್ರ ಕಸ ಒಯ್ಲಿಕ್ಕೆ ಗಾಡಿಗಳಿಲ್ಲ. ಆಮೇಲೆ ಇನ್ನೊಂದು ರೋಡಿನ ನೀವು ಬಂದ್ ಕಣ್ಣಿಲ್ ನೋಡ್ರಿ, ಪ್ರತಿಯೊಂದು ರೋಡ್ ಕೆದ್ರಿತದ. ಯಾವ್ದೇ ಜನರಿಗೆ ಹೋಗೋಣ ಕೇಳಿದ್ರೆ ಕಾಂಟ್ರಾಕ್ಟರ್ ಅದ್ ಹೇಳ್ತಾನೆ, ನಂಗೆ ಏನೋ ದುಡ್ಡೇ ಬಂದಿಲ್ಲ. ಒಟ್ಟಲ್ಲಿ ಸರ್ಕಾರ ಏನದ ಟೋಟಲ್ ದಿವಾಳಿ ಆಗಿ ಸರ್ಕಾರ ಅದ. ಈ ಸರ್ಕಾರ ಎಂದು ಉದ್ಧಾರ ಮಾಡಲ್ಲ. ಕೋರ್ಟ್ ಇವ್ರಿಗೆ ಇಷ್ಟು ಊದ್ರು ಕೂಡ ಇವ್ರಿಗಿನ್ನ ಬುದ್ಧಿ ಭೇಟಿಯಾಗಿಲ್ಲ. ಕಲಬುರಗಿ ಜಿಲ್ಲೆಯ ಜನರ ಮಾತು. ಚುನಾವಣೆ ನಡೀಬೇಕು ಅನ್ನೋದು ನಮ್ಮ ಆಶಯ ಕೂಡ. ಪಕ್ಷಾತೀತವಾಗಿ ನಾವು ಕೂಡ ಚುನಾವಣೆ ನಡೀಲೇಬೇಕು ಅನ್ನುವಂಥದ್ದು ನಮ್ಮ ನಿಲುವು. ಸಾರ್ವಜನಿಕರಿಗೂ ಕೂಡ ಇದರಿಂದ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ ಅನ್ನುವಂತ ಮಾತುಗಳನ್ನ ಇವರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.